ಆರಂಭ ಆಗಿದೆ ಸರ್, ಇನ್ನು ಪ್ರತ್ಯೇಕವಾಗಿ ಇನ್ನೊಂದು ಸತಿ ಏನಾದ್ರು ಮಾಡ್ತೀರಾ? ಈಗಂತೂ ಇದು ರಾಜ ಪ್ರವಾಸನೇ ಅಲ್ರಿ. ಈ ಅಭಿಪ್ರಾಯ ತೊಗೊಳಕತ್ತೀವಿ. ನೀನು ಹುಬ್ಳ್ಯಾಗ ನೋಡ್ರಿ 20-25 ಸಾವಿರ ಜನ ಸೇರಿದ್ರು. ನನ್ನ ನಾಯಕತ್ವ ಒಪ್ಕೋತಿರಲ್ಪ ಅಂದ್ರೆ ಇಡೀ ಸಭೆನೇ ಎಸ್ ಆಯ್ತು. ಅಲ್ಲಿ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷ ಬಂದು ಕೂತಿದ್ದ ರಾಜ್ಯದ್ದು. ಆ ವಾತಾವರಣ ನೋಡದ ಆ ಶಿಸ್ತು ಸಮಿತಿ ಅಧ್ಯಕ್ಷ ಸರಿಯಾಗಿ ವರದಿ ಮಾಡಲಿ, ಏನು ವಾಸ್ತವ ಏನೈತೆ ಕರ್ನಾಟಕದ್ದು ಹೇಳಿ. ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ BJP ಅಥವಾ ಹಿಂದೂಗಳಿಲ್ಲ. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂತಿಂಥ ಪಕ್ಷಗಳಿಗೆ ಮಾಡಿಕೊಡ್ತಾರೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರದಾರೆ, ಲೂಟಿ ಮಾಡ್ಯಾರೆ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನ ನಾನು ಹಾಕಿದ ಸವಾಲಿಗೆ ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದೆ ಅನ್ನೋದು ಪ್ರೂಫ್ ಮಾಡ್ದ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ. DK ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗೀನಿ ಅಂದೆ. ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ ಇಲ್ಲ. ವಾಲ್ಮೀಕಿ ಇದೆ ನಮ್ಮ ಇದರಲ್ಲಿ ಮೂಡಾದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟೋದ್ರೊಳಗಾಗಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದರು. ಎಲ್ಲಿದೆ ರಾಜೀನಾಮೆ? ಅದಕ್ಕೆ ಇವೆಲ್ಲ ಅಡ್ಜಸ್ಟ್ಮೆಂಟ್. ಈಗೆಲ್ಲ ಆಕ್ರೋಶ ಐತೇನೋ. ಮೊದಲು ನೀ ಮಹಾಭ್ರಷ್ಟದಿ. ಈ ಸಿದ್ದರಾಮಯ್ಯ ಅವ್ರಿಗೇನು ಬೈತಿ? ನಿನ್ನ ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆತದ. ಜನಾಕ್ರೋಶ ಅಲ್ಲ, ನಿಮ್ಮ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹೀಗಾಗಿ ಕರ್ನಾಟಕದಲ್ಲಿ BJP ಹಾಳು ಮಾಡ್ಲಕತ್ತವ್ರು ಅವರು. ಆರಂಭ ಆಗಿದೆ ಸರ್, ಇನ್ನು ಪ್ರತ್ಯೇಕವಾಗಿ ಇನ್ನೊಂದು ಸತಿ ಏನಾದ್ರು ಮಾಡ್ತೀರಾ? ಈಗಂತೂ ಇದು ರಾಜ ಪ್ರವಾಸನೇ ಅಲ್ರಿ. ಈ ಅಭಿಪ್ರಾಯ ತೊಗೊಳಕತ್ತೀವಿ. ನೀನು ಹುಬ್ಳ್ಯಾಗ ನೋಡ್ರಿ 20-25 ಸಾವಿರ ಜನ ಸೇರಿದ್ರು. ನನ್ನ ನಾಯಕತ್ವ ಒಪ್ಕೋತಿರಲ್ಪ ಅಂದ್ರೆ ಇಡೀ ಸಭೆನೇ ಎಸ್ ಆಯ್ತು. ಅಲ್ಲಿ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷ ಬಂದು ಕೂತಿದ್ದ ರಾಜ್ಯದ್ದು. ಆ ವಾತಾವರಣ ನೋಡದ ಆ ಶಿಸ್ತು ಸಮಿತಿ ಅಧ್ಯಕ್ಷ ಸರಿಯಾಗಿ ವರದಿ ಮಾಡಲಿ, ಏನು ವಾಸ್ತವ ಏನೈತೆ ಕರ್ನಾಟಕದ್ದು ಹೇಳಿ. ಒಂದು ಕುಟುಂಬದ ಹಿಂದೆ ಕರ್ನಾಟಕದಲ್ಲಿ BJP ಅಥವಾ ಹಿಂದೂಗಳಿಲ್ಲ. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂತಿಂಥ ಪಕ್ಷಗಳಿಗೆ ಮಾಡಿಕೊಡ್ತಾರೆ. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ ಅವನ ಮಗನ ಫೋಟೋ ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರದಾರೆ, ಲೂಟಿ ಮಾಡ್ಯಾರೆ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನ ನಾನು ಹಾಕಿದ ಸವಾಲಿಗೆ ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದೆ ಅನ್ನೋದು ಪ್ರೂಫ್ ಮಾಡ್ದ ಇಲ್ಲ. ಕರೋನಾದಾಗ ಲೂಟಿ ಮಾಡಿ ಅಂತ ಹೇಳಿದೆ, ಅದಕ್ಕೆ ಪ್ರೂಫ್ ಮಾಡ್ದ ಇಲ್ಲ. DK ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗೀನಿ ಅಂದೆ. ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ ಇಲ್ಲ. ವಾಲ್ಮೀಕಿ ಇದೆ ನಮ್ಮ ಇದರಲ್ಲಿ ಮೂಡಾದಲ್ಲಿ ನಾನು ಪಾದಯಾತ್ರೆ ಮಾಡಿ ಮೈಸೂರು ಮುಟ್ಟೋದ್ರೊಳಗಾಗಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದರು. ಎಲ್ಲಿದೆ ರಾಜೀನಾಮೆ? ಅದಕ್ಕೆ ಇವೆಲ್ಲ ಅಡ್ಜಸ್ಟ್ಮೆಂಟ್. ಈಗೆಲ್ಲ ಆಕ್ರೋಶ ಐತೇನೋ. ಮೊದಲು ನೀ ಮಹಾಭ್ರಷ್ಟದಿ. ಈ ಸಿದ್ದರಾಮಯ್ಯ ಅವ್ರಿಗೇನು ಬೈತಿ? ನಿನ್ನ ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆತದ. ಜನಾಕ್ರೋಶ ಅಲ್ಲ, ನಿಮ್ಮ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹೀಗಾಗಿ ಕರ್ನಾಟಕದಲ್ಲಿ BJP ಹಾಳು ಮಾಡ್ಲಕತ್ತವ್ರು ಅವರು.